ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಬ್ಬರ ಪಾತ್ರನ ಇನ್ನೊಬ್ರು ಮಾಡೋದಕ್ಕಾಗೋದಿಲ್ಲ. ವೇದಾಂತರ ಇನ್ನೊಬ್ಬ ವ್ಯಕ್ತಿ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ವೇದಾಂತನ ಇನ್ನೊಬ್ರಿಗೆ ಹೋಲಿಕೆ ಮಾಡೋದು ಕೂಡ ತಪ್ಪಾಗುತ್ತೆ. ಮೇಲಾಗಿ ಎಲ್ಲ ಶ್ರೀಮಂತರು ವೇದಾಂತ ಅಷ್ಟೇ ಒಳ್ಳೆಯವರಾಗಿರ್ತಾರೆ ಅಂತ ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಶ್ರೀಮಂತಿಗೆ ಮತ್ತು ಒಳ್ಳೆತನ ಒಟ್ಟೊಟ್ಟಿಗೆ ಬರೋದು ಕೆಲವ್ರಿಗೆ ಮಾತ್ರ. ಅದು ನಮ್ಮ ವೇದಾಂತ ಅಂತವ್ರಿಗೆ ಮಾತ್ರ. ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ಅದಿತಿಗೆ ಸಾಮಾನ್ಯ ಕುಟುಂಬದಿಂದ ಹುಡುಗನ್ನ ತರಬೇಕು ಅಂತ. ನಾನು ಹೇಳಿರೋ ಥರ ಹುಡುಗನ ನೀನು ಹುಡುಕ್ತೀಯಲ್ವಾ, ನನಗೆ ಸಹಾಯ ಮಾಡ್ತೀಯಲ್ವಾ? ಅಪ್ಪ ಒಂದು ವಿಷಯವಾಗಿ ಯಾವತ್ತೂ ಈ ಥರ ಹಠ ಹಿಡಿದವರೇ ಅಲ್ಲ. ಇವತ್ತ್ಯಾಕೆ ಈ ಥರ ಮಾತಾಡ್ತಿದ್ದಾರೆ? ಈಗ ಅದಿತಿ ರಾಜಣ್ಣ ಇಬ್ಬರು ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ ಅಪ್ಪ ಒಪ್ಕೊಳ್ತಾರ? ಅಮ್ಮು, ಏನು ಯೋಚನೆ ಮಾಡ್ತಾ ಇದೆಯಾ? ನಾನು ಹೇಳಿದ ಮಾತನ್ನ ನಡೆಸ್ಕೊಡ್ತೀಯಲ್ವಾ? ಅದಿತಿಗೆ ಒಳ್ಳೆ ಹುಡುಗನ ಹುಡುಕ್ತೀಯಲ್ವಾ? ಇದು ನಿನ್ನ ಜವಾಬ್ದಾರಿ ಅಲ್ಲ, ನಿನ್ನ ಕರ್ತವ್ಯ. ನೀನು ಒಳ್ಳೆ ಹುಡುಗನ್ನೇ ಹುಡುಕ್ತೀಯಾ ಅನ್ನೋ ವಿಶ್ವಾಸ ಅದು. ಆ ವಿಶ್ವಾಸನ ಉಳಿಸ್ಕೋತೀಯಾ? ಅದಿತಿ, ಐ ಲವ್ ಯು. ಐ ಲವ್ ಯು ಟು ಧ್ರುವ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ಸರಿ ಆದ್ಯ, ನಾನು ಹೇಳಿದ್ದೇನು ಇಬ್ರು ಮಾಡ್ತಿರೋದೇನು? ನೀನೇನು ಹೇಳಿದ್ದೆ? ನಾವೇನು ಮಾಡ್ತಾ ಇದೀವಿ? ಧ್ರುವನ್ಗೆ ಮುತ್ತು ಕೊಟ್ಟಿರೋ ಹುಡುಗಿ ಯಾರು ಅಂತ ಕಂಡು ಹಿಡೀರಿ ಅಂತ ಹೇಳ್ತಾ ತಾನೆ. ಏನ್ ಮಾಡ್ತಿದ್ರ ನೀವು? ನೀವು ಯಾರು ವಿಷಯದ ಬಗ್ಗೆ ತಲೆನ ಕೆಡ್ಸ್ಕೊಳ್ತಿಲ್ಲ. ಕೊನೆಗೂ ಹುಡುಗಿ ಯಾರು ಅಂತ ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ಲ ನೋಡಿ. ಹೌದು ಅಗ್ರಜ, ನಾವೆಲ್ಲ ವೇಸ್ಟ್ಗಳು. ಆ ಹುಡುಗಿ ಯಾರು ಅಂತ ಕಂಡಿಡಿಯೋಕೆ ಆಗ್ಲಿಲ್ಲ. ಲೋ ಅಣ್ಣ, ಇದಕ್ಕೆ ಹೇಳೋದು, ಲವ್ ಬಗ್ಗೆ ನಿಮ್ಗೆ ಎರಡು ಮಗುನೂ ಗೊತ್ತಿಲ್ಲ ಅಂತ. ಅಂಥದ್ರಲ್ಲಿ ನೀ ಲವ್ ಮಾಡಿ ಮದುವೆ ಆಗಿದೆಯಾ ಅಂತಂದರೆ ದುರಂತ ಅನ್ನಿಸ್ತಾ ಇದೆ. ಹೌದಣ್ಣ, ಕಣ್ಣು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಲ್ಲ? ಅಲ್ಲ, ಕಣ್ಣು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಸಖತ್ತು ಟ್ವಿಸ್ಟ್ ಇದೆ. ಹೇಗೆ ಕಂಡು ಹಿಡಿಯೋದು? ಹಾ ಅಗ್ರಜ, ನೋಡಿ ನದಿನು ಬನ್ನಿ. ನೋಡಿ ನದಿ ಬೈ. ಬಜಾರಿ ಬೆಳಗಿಂದ ಎಲ್ಲಿ ಹೋಗಿದೆ? ಅಸಲ ಫೋನ್ ಮಾಡಿದ್ದೀನಿ, ರಿಸೀವ್ ಮಾಡಿಲ್ಲ. ಓ, ಫೋನ್ ಮಾಡಿದ್ಯಾ? ಮೊಬೈಲ್ ಚೆಕ್ ಮಾಡು, ಗೊತ್ತಾಗುತ್ತೆ. ನೋಡು ಬಜಾರಿ, ನಾಳೆನೂ ಹೀಗೆ ಮಾಡಬೇಡ. ನಾವೆಲ್ಲ ಬೆಳಗ್ಗೆ ಪಾರ್ಕಿಗೆ ಹೋಗಬೇಕು. ಪಾರ್ಕಿಗ?
ಯಾಕೆ? ಇದೇನು ಈ ರೀತಿ ಕೇಳ್ತಿದ್ಯಾ? ಧ್ರುವನ್ಗೆ ಕಿಸ್ ಕೊಟ್ಟಿದ್ದು ಹುಡುಗಿ ಯಾರು ಅಂತ ಕಂಡು ಹಿಡಿಯೋದು ಬೇಡವಾ? ಅದಕ್ಕೆ ನಾಳೆ ಧ್ರುವನ್ ಕರ್ಕೊಂಡು ಎಲ್ಲರೂ ಪಾರ್ಕಿಗೆ ಹೋಗೋಣ. ಹೇಗಾದರೂ ಮಾಡಿ ಆ ಹುಡುಗಿ ಯಾರು ಅಂತ ನಾವೆಲ್ಲರೂ ಕಂಡು ಹಿಡಿಬೇಕು. ನಾಳೆ ಮಾತ್ರ ಅವಳನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಯಾರು ಅಂತ ಕಂಡು ಹಿಡಿದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ವಿಷಯನ ಇಲ್ಲಿಗೆ ಬಿಡೋದು ಒಳ್ಳೇದು ಅನಿಸುತ್ತೆ. ಕುಂಬಳಕಾಯಿ ನಿನ್ನೆ ನೀನ್ ಏನ್ ಬಿಟ್ರೆ ನನಗಿನ್ನೇನೂ ಗೊತ್ತಿಲ್ಲ ಕಣೆ. ಸರಿ ಬಿಡು. ಅವರೇ ಬಂದ್ರೆ ನೋಡು, ಕೇಳ್ಕೊ. ಇದೇನ್ರಿ ಇಷ್ಟು ಬೇಗ ಬಂದ್ಬಿಟ್ರಿ? ಅವಳನ್ನ ಬಸ್ಸಿಗೆ ಹತ್ಸಿದ್ರಾ? ಹುಷಾರಾಗಿ ಹೋದ್ಲು ತಾನೆ? ಹಾಂ ಪರಿ, ಹುಷಾರಾಗಿ ಹೋದ್ಲು. ಯಾವಾಗ ಬರ್ತಾಳಂತೆ? ಕರ್ಕೊಂಡು ಬರೋದಕ್ಕೆ ನೀವೇನಾದರೂ ಹೋಗ್ಬೇಕಂತ? ಅವಳೇನೂ ಹೇಳಲಿಲ್ಲ. ನಾನೇ ಒಂದು ವಾರ ಬಿಟ್ಟು ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದೆ. ಏನಂದ್ರಿ? ಅವ್ರ ಮನೆಗೆ ಒಂದು ವಾರ ಕಳಿಸ್ತಿದ್ದೀರಾ? ಅಪ್ಪ ಅವಳಿಲ್ಲ ಅಂದ್ರೆ ನಂಗೆ ಬೋರ್ ಹೊಡೆಯುತ್ತೆ, ಮನೆ ಎಲ್ಲ ಬಿಕೋ ಅನ್ನತ್ತೆ. ಪ್ಲೀಸ್ ಅಪ್ಪ, 1 ವಾರ ಎಲ್ಲ ಬೇಡ, ಬೇಗ ಕರ್ಕೊಂಬನ್ನಿ. ಅಲ್ಲ ರೀ, 2 ದಿನ ಕಳಿಸಿದ್ರೆ ಪರವಾಗಿಲ್ಲಪ್ಪ, 1 ವಾರ ಕಳಿಸಿದಿರಲ್ಲ, ಯಾಕೆ ಅಂತ? ಅವಳು ಇಲ್ಲಿದ್ದು ಏನು ಮಾಡ್ತಾಳೆ ಪರಿ? ಸ್ವಲ್ಪ ದಿನ ಅವ್ರ ಅತ್ತೆ ನೋಡ್ಕೊಂಡು ಇರಲಿ ಬಿಡು. ಹೇಗೋ ಅವ್ರಿಗೆ ಅತ್ತೆ ಹುಷಾರಿಲ್ಲ, ಅವಳಿಗೂ ಕಾಲೇಜಿಗೆ ರಜಾ ಇದೆ, ಸ್ವಲ್ಪ ದಿವಸ ನೋಡ್ಕೊಂಡಿರ್ತಾಳೆ. ಅಪ್ಪ ನೀವೇ ಮಾತು ಹೇಳ್ತಾ ಇದ್ದೀರಾ? ರಜಕ್ಕೆ ಅತ್ತೆ ಮನೆಗೆ ಹೋಗ್ತೀವಿ ಅಂದ್ರೆ ಬೇಡ ಅಂತಿದ್ರಿ, ಈಗ ನೋಡಿದ್ರೆ ಆದಿತ್ಯನ ಅವ್ರ ಮನೆಗೆ 1 ವಾರ ಕಳ್ಸಿದ್ದೀರಾ. ಅಲ್ಲ ರೀ, ನೀವು ಯಾವತ್ತೂ ಮಕ್ಕಳನ್ನ ನೆಂಟ್ರ ಮನೆಗೆ ಕಳಿಸ್ದವ್ರೇ ಅಲ್ಲ. ಈ ಸರ್ತಿ ನೀವು ನಿಮ್ಮ ತಂಗಿ ಮನೆಗೆ ಅದಿತಿನ 1 ವಾರ ಕಳಿಸ್ತಾ ಇದ್ದೀರಾ. ಅದು ನಾನು ಮನೇಲಿ ಇಲ್ದಿದ್ದಾಗ ಬಸ್ಸು ಹಚ್ಬಿಟ್ಟಿದ್ದೀರಾ. ಅದು ಯಾಕೆ ಅಂತ? ಈಗ ತಾನೇ ಹೇಳದ್ನಲ್ಲ ಪರಿ, ನನ್ನ ತಂಗಿಗೆ ಹುಷಾರಿಲ್ಲ, ಒಂದು 4 ದಿವಸ ನೋಡ್ಕೊಂಡಿರಲಿ ಅಂತ ಕಳಿಸಿದ್ದೀನಿ ಅಂತ. ಹೊಟ್ಟೆ ಸ್ವರ್ತಾ ಇದೆ. ಅಂಜು, ಊಟ ಬಡಿಸ್ಬಾರ್ದು. ಒಂದು ನಿಮಿಷ ಬಜಾರಿ, ಏನಂತ ಹೇಳ್ತಿದ್ದೀನು? ಆ ಹುಡುಗಿ ಯಾರು ಅಂತ ಕಂಡು ಹಿಡಿಯೋದು ಟೈಮ್ ವೇಸ್ಟ್ ಕೆಲಸನ? ಟೈಮ್ ವೇಸ್ಟ್ ಅಲ್ಲದೆ ಮತ್ತಿನ್ನೇನು? ಏನು ಮಾತಾಡ್ತಿದ್ಯಾ ಬಜಾರಿ ನೀನು? ಇಷ್ಟು ದಿನ ಹುಡುಗಿನ ಹುಡುಕು ಅಂತ ನೀನೇ ನನ್ನ ಪ್ರೆಷರ್ ಹಾಕ್ತಿದ್ದು. ನಿನಗೆ ನಮ್ಮ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಬರೋದಿಲ್ಲ ಅಂತ ಹೇಳು. ಅದನ್ನ ಬಿಟ್ಟು ಹುಡುಕ್ಬೇಡಿ, ಟೈಮ್ ವೇಸ್ಟ್ ಅಂತೆಲ್ಲ ಹೇಳೋದಕ್ಕೆ ಬರ್ಬೇಡ. ರೌಡಿನಾದ್ನಿ ಏನಾಯ್ತು? ಅರೆ ಓಕೆ ಹ್ಞೂ ಬಾಬಾ. ನೋಡು ಬಜಾರಿ, ಈ ವಿಷಯದ ಬಗ್ಗೆ ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿನ್ನ ಹತ್ರ ಹೇಳ್ಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಲೋ ಅಣ್ಣ, ಅವಳು ಏನಂದು ಅಂತ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೆಯಾ? ಅವ್ನು ಬರಲ್ಲ ಅಂದರೆ ಇಟ್ಸ್ ಓಕೆ ಬಿಡು, ನಾವಾಗ ಹುಡ್ಕೋಣ. ಇವಳಿಗೆ ನನ್ನ ತಮ್ಮನ ಲೈಫ್ ಬಗ್ಗೆ ಅಷ್ಟು ಕನ್ಸರ್ನ್ ಇಲ್ಲ ಅನ್ಸುತ್ತಾದ್ಯಾ? ಪರಿಸ್ಥಿತಿ ಇರೋ ಹುಡುಗಿ ಯಾರು? ಆ ಹುಡುಗಿನ ಇವ್ರು ಮದುವೆ ಮಾಡಿಸ್ಬೇಕು ಅಂತ ನಾವೆಲ್ಲರೂ ಎಷ್ಟು ಒದ್ದಾಡ್ತಿದ್ದೀವಿ, ಕಷ್ಟಪಡ್ತಿದ್ದೀವಿ. ಅಮೂಲ್ಯಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಹುಷಾರ್, ಧ್ರುವ ಹೀಗೆ ಇರೋದು ಇಷ್ಟ ಏನು? ವೇದಾಂತ್, ಧ್ರುವ ಎಲ್ಲ ಥರ ನಾರ್ಮಲ್ ಲೈಫ್ನ ಲೀಡ್ ಮಾಡಬೇಕು. ಅವನು ನಮ್ಗಳ ಥರ ಮದುವೆ ಆಗಬೇಕು. ಅವನದೇ ಆದ ಫ್ಯಾಮಿಲಿ ಇರಬೇಕು.
ಬಾಳ್ ಬದುಕಬೇಕು. ಇದು ನನ್ನ ಆಸೆ. ನನ್ನ ಆಸೆ ಅಷ್ಟೇ ಅಲ್ಲ, ನನ್ನ ಗೋಲ್ ಅಂತಾನೆ ಅನ್ಕೋ. ಅದಕ್ಕೋಸ್ಕರ ನಾನೇನು ಬೇಕಾದರೂ ಮಾಡ್ತೀನಿ. ಯಾವ ರಿಸ್ಕ್ ಆದರೂ ತೊಗೊಳೋದಕ್ಕೆ ರೆಡಿ ಇದೀನಿ. ನಿನ್ನ ಜೊತೆ ಬರಲೇಬೇಕು ಅಂತ ಏನಿಲ್ಲ, ನೋಡಬೇಕು. ನನಗನ್ನಿಸ್ದಾಗೆ ನಿನಗೂ ಅನ್ನಿಸ್ಲೇಬೇಕು ಅಂತ ಏನಿಲ್ವಲ್ಲ. ಯಾಕಂದ್ರೆ ಧ್ರುವೈ ನೀನು ಒಡ ಹುಡ್ತವನಲ್ವಲ್ಲ. ಈಸ್ ಮೈ ಫ್ರೆಂಡ್ ಅಂಡ್ ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ನಾನು ತಮ್ಮನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಇನ್ನು ಒಂದೇ ವಿಚಾರದಲ್ಲಿ ನಾನು ಇನ್ನೂ ಫೋರ್ಸ್ ಮಾಡೋದಿಲ್ಲ. ಹೊರಡು. ರಜಾ ಏನಿದೆಲ್ಲ ಅವನಿಗೆ ಅದನ್ನೇ ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಹೋದ್ಲು ರಜಾ. ಒಂದು ಸ್ವಲ್ಪ ಸ್ಮೂತಾಗಿ ಹೇಳೋದಲ್ವಾ? ವೈದೇಹಿ, ನೀನು ತಪ್ಪು ಮಾಡಿಬಿಟ್ಟೆ ಕಣೆ. ನಿನ್ನ ಮೇಲೆ ನಿನಗೆ ಅನ್ಯಾಯ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಂಗಾಯ್ತು. ನೋಡೆ, ನೀನು ನನ್ನ ಮಗಳಲ್ಲ. ನನ್ನ 4 ಜನ ಮೊಮ್ಮಕ್ಕಳಿಗೆ ನೀನು ತಾಯಿ ಅಂತ ಯಾರಿಗೂ ಹೇಳಲ್ಲ ಅಂತ ಸುಹಾಸಿನಿಗೆ ಮಾತು ಕೊಟ್ಟಿರೋದು ನೀನು, ನಾನಲ್ಲ. ನೀನು ಆ ಥರ ಮಾತು ಕೊಟ್ಟಿರೋ ತಪ್ಪಿಗೆ ಇವತ್ತು ಈ ಥರ ಎಲ್ಲ ಆಗ್ತಾ ಇರೋದು. ಆ ಸುಹಾಸಿನಿ ನಿನ್ನ ಒಡ ಹುಟ್ಟಿದ ತಂಗಿ ಆಗಿದ್ರು, ನೀನು ಅವಳ ಅಕ್ಕ ಅನ್ನೋ ಸತ್ಯ ಗೊತ್ತಿದ್ರು ಸಹಿತ ಅವಳು ನಿನ್ನನ್ನು ಈ ರೀತಿ ನಡೆಸ್ಕೊಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇದೆ. ಇದನ್ನೆಲ್ಲ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ. ಈ ವಿಷಯನೆಲ್ಲ ವೇದಾಂತಕ್ಕೆ ಹೇಳ್ತೀನಿ. ಅವನು ಅದೇನು ನಿರ್ಧಾರ ತಗೊಳ್ತಾನೋ ತಗೊಳ್ಳಿ. ಅಮ್ಮ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನೋಡೆ, ಇಷ್ಟು ದಿನ ನೀನು ನನ್ನ ಬಾಯಿ ಕಟ್ಟ ಹಾಕಿದೆ, ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಒಂದು ವಿಷಯ ನೆನ್ಪಿಟ್ಕೊ, ನೀನು ಈ ಮನೆ ಯಜಮಾನಿ. ಯಜಮಾನಿ ಥರನೇ ಇರಬೇಕು. ಆದರೆ ಅದಕ್ಕೆ ಅವಕಾಶ ಕೊಡದೆ ನಿನ್ನನ್ನು ಮನೆ ಕೆಲಸದವಳ ಥರ ಆ ಸುಹಾಸಿನಿ ನಡೆಸ್ಕೊಡ್ತಾ ಇದ್ದಾಳೆ. ಅವಳು ನಿನ್ನನ್ನು ಆ ರೀತಿ ನಡೆಸ್ಕೊಡ್ತಾ ಇರೋದು ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಅವಳು ನನ್ನ ಮಗಳು ಅನ್ನೋದನ್ನು ಮರೆತು ಕುತ್ತಿಗೆ ಇಸ್ಕಿ ಸಾಯಿಸ್ಬೇಕು ಅನ್ಸುತ್ತೆ. ಇವತ್ತು ಅವಳು ನಿನ್ನ ಜೊತೆ ನಡ್ಕೊಂಡಿದ್ದು ನೋಡಿ ನನಗೆ ತುಂಬ ಬೇಜಾರಾಯ್ತಮ್ಮ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ಸುಹಾಸಿನಿ ಸರಿ ಇಲ್ಲ. ಅವಳು ಇರಬೇಕಾದ ಜಾಗನೂ ಇದಲ್ಲ. ಅವಳಿಗೇನಿದ್ರು ಜೈಲೇ ಸರಿ. ಅದಕ್ಕೆ ಅವಳನ್ನ ಜೈಲಿಗೆ ಕಳಿಸ್ಬೇಕು ಅಂತ ಇದ್ದೀನಿ. ಪ್ಲೀಸ್, ಹೇಳೋದನ್ನ ಅರ್ಥ ಮಾಡ್ಕೊ, ನನ್ನ ಮಾತನ್ನ ಕೇಳು. ಇಷ್ಟು ದಿನ ನಿನ್ನ ಮಾತು ಕೇಳಿದಕ್ಕೆ ಅಲ್ವೇನೆ ನಮಗೆ ಈ ಗತಿ ಬಂದಿರೋದು. ಇನ್ನು ನಿನ್ನ ಮಾತು ಕೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗಲ್ಲ. ನನ್ನನ್ನು ತಡಿಬೇಡ ಬಿಡು. ನಾನು ಈಗಲೇ ವೇದಾಂತ ಹತ್ರ ಎಲ್ಲ ಹೇಳ್ತೀನಿ. ಒಂದು ನಿಮಿಷ ಅಮ್ಮ. ಅಮ್ಮ, ನೀನೇನಾದರೂ ಹೋಗಿ ಈ ವಿಷಯನ ವೇದಾಂತಕ್ಕೆ ಹೇಳಿದ್ರೆ ವೈಜಯಂತಿ ಮಗಳು ವೈದೇಹಿ ಇನ್ನೂ ಈ ಮನೇಲಿ ಇರಲ್ಲ. ಇವತ್ತಿಗೆ ನನ್ನ ಈ ಮನೆ ಋಣ ಹೋಗಿತ್ತು ಅನ್ಕೋತೀನಿ, ಹೋಗ್ತಾ ಇರ್ತೀನಿ. ವೈದೇಹಿ ಎಲ್ಲಿಂದ ಬಂದಿದ್ಲೋ
ಅಲ್ಲಿಗೆ ವಾಪಸ್ ಹೋಗ್ತಾಳೆ. ಇನ್ನು ಯಾವತ್ತಿಗೂ ನಾನು ನಿಮ್ ಕಣ್ ಮುಂದೆ ಬರಲ್ಲ. ಇನ್ನು ಮೇಲೆ ವೈದೇಹಿ ನಿಮಗೆ ಬರೀ ನೆನಪು ಮಾತ್ರ ಆಗಿರ್ತಾಳೆ ಅಮ್ಮ. ವೈದೇಹಿ, ನಾನು ಹೇಳೋದನ್ನು ಕೇಳೆ. ನೀನು ನಿನ್ನ ತಂಗಿ ಪರ ವಹಿಸ್ಕೊಂಡು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಕಡೆ. ಅವಳು ನಿನ್ನನ್ನು ಅವಳ ಅಕ್ಕನಾಗೆ ನಡ್ಸ್ಕೊಡ್ತಾ ಇಲ್ಲ. ಅಕ್ಕನಿಗಿಂತ ಕೆಟ್ಟದಾಗಿ ಶತ್ರು ಥರ ನಡ್ಸ್ಕೊಡ್ತಾ ಇದ್ದಾಳೆ. ಇದೆಲ್ಲ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವಳು ನಡ್ಕೋತಿರೋ ರೀತಿ ಕೆಟ್ಟದಾಗಿರ್ಬಹುದು ಅಮ್ಮ, ಆದರೆ ಅದಕ್ಕೆ ಕಾರಣ ಸುಹಾಸಿನಿ ಅಲ್ಲ, ಬೇರೆ ಯಾರೋ ಅವಳ ಹಿಂದೆ ಇದ್ದು ಇದನ್ನ ಅವಳ ಕೈಯಿಂದ ಮಾಡಿಸ್ತಾ ಇದ್ದಾರೆ. ಅದು ನನಗೂ ಗೊತ್ತು, ನಿನಗೂ ಗೊತ್ತು. ಇವತ್ತು ನಾನು ಈ ಮನೇಲಿದ್ದೀನಿ, ನನ್ನ ಮಕ್ಕಳ ಜೊತೆ ಇದ್ದೀನಿ ಅನ್ನೋದಕ್ಕೆ ಕಾರಣ ಸುಹಾಸಿನಿ. ಹಾಗಂತ ಅವಳು ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕೇನೆ ವೈದೇಹಿ? ಹೌದಮ್ಮ, ನಾನೇ ವೈದೇಹಿ. ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳಿಗೆ ನಾನೇ ಅವ್ರ ತಾಯಿ ಅಂತ ಹೇಳಲ್ಲ ಅಂತ ಸುಹಾಸಿನಿಗೆ ಮಾತು ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನಂಗೆ ಅವಕಾಶ ಮಾಡಿಕೊಡಮ್ಮ. ಇಲ್ದಿದ್ರೆ ನನ್ನ ದಾರಿ ನಾನು ನೋಡ್ಕೋಬೇಕಾಗತ್ತೆ. ವೈದೇಹಿ, ಬಚಾರಿ ಎಲ್ಲಿ ಹೋದ್ಲು? ಫೋನ್ ಮಾಡ್ಲಾ? ನನ್ನ ಫೋನೇ ರಿಸೀವ್ ಮಾಡಲ್ವಾ? ಎಷ್ಟು ಕೊಬ್ಬಿ ಒಳಗೆ? ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ನನಗಿನೆಷ್ಟು ಕೊಬ್ಬಿರ್ಬೇಡ. ಮಾಡ್ತೀನಿ ಇರೋ ನಿನಗೆ. ವೇದಾಂತ್, ಒಳಗೆ ಬರ್ಬೋದಾ? ಸಾರ್ಥಕ್, ಇದೇನು ಹೀಗೆ ಕೇಳ್ತಿರಲ್ಲ? ಅಫ್ಕೋರ್ಸ್ ಬನ್ನಿ. ವೇದಾಂತ್, ನಾನು ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಶೋರ್ ಸಾರ್ಥಕ್, ಹೇಳಿ. ಇವತ್ತು ನೀವು ಅಮ್ಮು ಮೇಲೆ ರೇಗಾಡಿದ್ರಿ ಅಂತ ಗೊತ್ತಾಯಿತು. ಪಾಪ ಅವಳು ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅವಳು ಬಡ ಬಡ ಅಂತ ಮಾತಾಡ್ಬೋದು ಅಷ್ಟೇ, ಆದರೆ ಮನಸ್ಸು ಎಳೆ ಮಗು ಥರ. ನಿಮಗೆ ಗೊತ್ತಲ್ಲ ಅವಳು ಮುಂಗೋಪ ಜಾಸ್ತಿ ಅಂತ. ಅವಳು ಮಾತಾಡ್ತಾಳೆ ಅಂತ ನೀವು ಹಾಗೆ ಮಾತಾಡಿದ್ರೆ ಹೇಗೆ ವೇದಾಂತ್? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವಳಿಗೆ ಪಾಪ ತವ್ರ ಮನೆ ಕಡೆಯವರು ಅಂತ ಇರೋದು ನಾನೊಬ್ಬನೇ ಇಲ್ಲಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಸಾರ್ಥಕ್, ನಿಮ್ಗೇನು ವಿಷಯ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ನೀವು ಅವಳ ಪರವಾಗಿ ರಿಕ್ವೆಸ್ಟ್ ಮಾಡೋದು ಸರಿಯಲ್ಲ. ನೀವೇನೋ ತಲೆ ಕೆಡ್ಸ್ಕೊಳ್ಬೇಡಿ. ಬೇಕಿದ್ರೆ ಅವಳೇ ಬರ್ತಾಳೆ. ವೇದಾಂತ್, ನೀವು ಹೀಗೆ ಕಡ್ಡಿ ತುಂಡು ಮಾಡಿದಾಗ ಹೇಳಿದ್ರೆ ಹೇಗೆ? ಸಂಸಾರ ಅನ್ನೋದು ಒಂದಿನದಲ್ಲ ಅಲ್ವಾ? ಕೋಪ ತಾಪ ಎಲ್ಲ ಬರೋದು ಸಹಜ ಅಲ್ವಾ? ಹಾಗಂತ ಅದನ್ನೇ ಕ್ಯಾರಿ ಮಾಡೋಕೆ ಹೋಗಬಾರ್ದು. ನೀವು ಹೇಳ್ತೀರಾ ಅಂತ ಈ ವಿಷಯನ ಇಲ್ಲೇ ಹೀಗೆ ಬಿಡೋಕ್ಕಾಗಲ್ಲ. ಹಾಗೇನಾದ್ರು ಬಿಟ್ಟರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಷ್ಟೆಲ್ಲ ಎಕ್ಸ್ಟ್ರೀಮಾಗಿ ಯೋಚನೆ ಮಾಡಿಬಿಡಿ. ನೀವು ಅನ್ಕೊಂಡಾಗೆಲ್ಲ ಏನೂ ಆಗೋದಿಲ್ಲ. ಯೋಚನೆ ಮಾಡಿಬಿಡಿ, ಎಲ್ಲ ಸರಿ ಹೋಗುತ್ತೆ. ನೀವು ಹೋಗಿ ಮಾಡ್ಕೊಳ್ಳಿ. ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಸರಿ ಸಾರ್ಥಕ್, ನೀವು ಹೋಗಿ ಮಲ್ಕೊಳ್ಳಿ. ಹಾಂ, ಎಲ್ಲಿಗೆ ಹೋಗಲಿ? ಎಲ್ಲಿಗೂ ಹೋಗೋಕ್ಕಾಗಲ್ಲ. ನಾನು ನಿಮ್ಮ ಜೊತೆ
ನಿಮ್ಮ ರೂಮಲ್ಲೇ ಇರಬೇಕಾಗತ್ತೆ. ಏನು ಹೇಳ್ತಿದ್ದೀರಾ ಸಾರ್ಥಕ್? ನಾನು ಹೇಳಿದ್ದು ಹೋಗಿ ನಿಮ್ಮ ರೂಮಲ್ಲಿ ಮಲ್ಕೊಳ್ಳಿ ಅಂತ. ವೇದಾಂತ್, ನನಗೇನು ನಿಮ್ಮ ರೂಮಲ್ಲಿ ಮಲಗಬೇಕು ಅಂತ ಆಸೆ ಇಲ್ಲ. ನಿಮ್ಮ ತಂಗಿ ಚಾಮುಂಡಿ ಈ ವಿಷಯನ ಸಾರ್ಟ್ ಔಟ್ ಮಾಡಿಕೊಂಡೇ ಬರಬೇಕು, ಇಲ್ಲ ಅಂದರೆ ರೂಮಿಗೆ ಕಾಲಿಡಬೇಡಿ ಅಂತ ಹೇಳಿದ್ದಾಳೆ. ಇಲ್ಲಿ ನೋಡಿದ್ರೆ ನೀವು ಕಾಂಪ್ರಮೈಸೇ ಆಗಲ್ಲ ಅಂತಿದ್ದೀರಾ, ಅಲ್ಲಿ ನೋಡಿದ್ರೆ ನಿಮ್ಮ ತಂಗಿ ಕಾಂಪ್ರಮೈಸ್ ಮಾಡಿಸ್ದೆ ರೂಮ್ಗೆ ಕಾಲಿಡಬೇಡ ಅಂತಿದ್ದಾಳೆ. ಇಬ್ಬರು ಮಧ್ಯೆ ಸಿಗಾಕೊಂಡು ನನ್ನ ಪಾಡು ನಾಯಿ ಪಾಡು. ಸರಿ ಸರಿ, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀರಾ? ಬನ್ನಿ, ನಿಮ್ಮ ತಂಗಿ ಜೊತೆ ನಾನೇ ಮಾತಾಡ್ತೀನಿ. ನಿಮ್ಮ ತಂಗಿ, ನನ್ನ ತಂಗಿ ಗಂಡ ಎಲ್ಲ ಸೇರಿಕೊಂಡು ನನಗೆ ಟಾರ್ಚರ್ ಕೊಡ್ತಾ ಇದ್ದೀರಾ. ನನ್ನ ಜೀವನ ನಿಮ್ಮನ್ನ ರಾಜಿ ಮಾಡಿಸೋದ್ರಲ್ಲೇ ಮುಗಿದೋಗುತ್ತೆ ಅಂತ ಕಾಣುತ್ತೆ. ಸಾರ್ಥಕ್, ಆಯಿತು, ಕೂಲ್, ನಡೀರಿ ಹೋಗೋಣ.